ಬದ್ರಿಯ ಜುಮಾ ಮಸ್ಜಿದ್ ಇದರ ಇಸ್ಲಾಂ ಬದ್ರ್ ಕಮಿಟಿ ಸರ್ಕಲ್ ಇದರ 50ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಧರ್ಮಗುರುಗಳೇ, ಅದೇ ರೀತಿ ಈ ಒಂದು ಕೊಲ್ನಾಡು ಗ್ರಾಮಕ್ಕೆ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿಕೊಂಡು ಪದ್ಮಭೂಷಣ ಪ್ರಶಸ್ತಿಗೆ ರಾಷ್ಟ್ರಪತಿಯಿಂದ ಭಾಜನರಾಗಿ ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲೆಯ ಹೆಮ್ಮೆಯ ಪುತ್ರ ಹರೇಕಲದ ಗಾಂಧಿ ಎನ್ಬಹುದು ಅಂತ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಜಬ್ಬನವರೇ, ಅದೇ ರೀತಿ ನಮ್ಮ ಹಿರಿಯರು ಆತ್ಮೀಯರಾದಂತಹ MS ಮೊಹಮ್ಮದ್ ರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಈ ಶಿಬಿರ ಆಯೋಜನೆ ಮಾಡಿದಂತಹ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ಇಲ್ಲಿಯ ಎನಪೋಯ ಸಂಸ್ಥೆಯ ವೈದ್ಯಕೀಯ ಸಿಬ್ಬಂದಿಗಳೇ, ಇಲ್ಲಿ ರಕ್ತದಾನ ಮಾಡಲಿರುವಂತಹ ರಕ್ತದಾನಿಗಳೇ, ಎಲ್ಲ ಬಂಧುಗಳೇ, ಈಗ ತಾನೇ ಮಾತಾಡಿದಂತಹ ಗುರುಗಳು ರಕ್ತದಾನದ ಮಹತ್ವ ಹಾಗೂ ಮಾನವೀಯತೆಯ ಸಂಬಂಧಗಳ ಉಳಿವಿಕೆಯ ಬಗ್ಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಸಂದೇಶವನ್ನು ನೀಡಿದ್ದಾರೆ. ನಾನೇನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಮಾತಾಡುವಂತಹ ಸಂದರ್ಭ ಕೂಡ ಇದಲ್ಲ. ಆದರೆ ಇಂದಿನ ಕಾಲಘಟ್ಟದಲ್ಲಿ ನಾವು ಮಾನವೀಯತೆ ಎನ್ನುವಂಥದ್ದು ದೂರವಾಗಿ ನಾವು ಅಧರ್ಮ ಅನೀತಿ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿಕೊಂಡು ನಾವು ರಕ್ತದಾನ ಮಾಡ್ತಾ ಇದ್ದೇವೆ, ನಾವು ಮಹತ್ವದ ಕೆಲಸ ಮಾಡ್ತಾ ಇದ್ದೇವೆ, ನಾವು ಪುಣ್ಯದ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಮಾನವನ ರಕ್ತ ಹೀರುವಂತ ಕೆಲಸ ಮಾಡುವವರು ಕೂಡ ಈ ಸಮಾಜದಲ್ಲಿ ಇದ್ದಾರೆ. ಅದು ಯಾವುದೇ ರೀತಿಯಿಂದ ಆಗ್ಬಹುದು. ರಕ್ತವನ್ನು ಕತ್ತಿಯಿಂದ ಕಡಿದು ರಕ್ತವನ್ನು ಹೀರಬೇಕಾಗಿಲ್ಲ. ಅವನ ಜೀವನದಲ್ಲಿ ಆಟ ಆಡಿ ರಕ್ತ ಹೀರುವವರು ಕೂಡ ಇದ್ದಾರೆ. ಆ ರಕ್ತ ಹೀರುವಂತ ವ್ಯಕ್ತಿಗಳಿಗೆ ನಾವು ಯಾವತ್ತೂ ಪ್ರೋತ್ಸಾಹ ಕೊಡಬಾರ್ದು. ರಕ್ತದಾನಿಗಳನ್ನು ಬೆಂಬಲಿಸಬೇಕು. ರಕ್ತದಾನ ಎನ್ನುವಂಥದ್ದು ಆಪತ್ಕಾಲದಲ್ಲಿ ಅಥವಾ ನಮಗೆ ಜೀವ ಅಪಾಯದಲ್ಲಿದೆ ಎನ್ನುವಂತ ಸಂದರ್ಭದಲ್ಲಿ ರಕ್ತವನ್ನು ಕೊಟ್ಟಾಗ ಆ ಜೀವ ರಕ್ಷಣೆ ಮಾಡಿದಂತ ಪುಣ್ಯ ನಮಗೆ ಲಭಿಸ್ತದೆ. ಇದು ಎಲ್ಲ ಕಡೆ ನಾವು ಕೇಳುವಂಥದ್ದು, ಹೇಳುವಂಥದ್ದು. ಆದರೆ ನಾವು ಒಂದೊಂದ್ಸಲ ನಾವು ನಮ್ಮದು ನನ್ನದು ಎನ್ನುವ ಅಹಂನಿಂದ ನಾವು ಬೇರೆಯವರ ಬಗ್ಗೆ ಚಿಂತಿಸುವುದಿಲ್ಲ, ಬೇರೆಯವರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದೇವೆ. ಇದಕ್ಕೆ ಯಾವತ್ತೂ ಕೂಡ ಯಾವುದೇ ಧರ್ಮದ ದೇವರು ಅಥವಾ ಯಾವುದೇ ಧರ್ಮದ ಗ್ರಂಥ ಇದನ್ನು ಬೋಧಿಸಿಲ್ಲ. ಯಾವುದೇ ಧರ್ಮದ ಗ್ರಂಥ ಬೋಧಿಸಿದ್ದು ಪರೋಪಕಾರ, ಪುಣ್ಯ ಹಾಗೂ ನಮ್ಮ ಇತರರಿಗೆ ನೆಮ್ಮದಿಯ ಶಾಂತಿಯ ಜೀವನವನ್ನು ಪೂರಕವಾಗಿ ಜೀವನ ನಡೆಸುವಂಥದ್ದು. ಇಂಥದ್ರಲ್ಲಿ ಇಂದಿನ ಈ ಒಂದು ಸಂದರ್ಭದಲ್ಲಿ ಇಂಥ ವೇದಿಕೆಗಳು ಕೇವಲ ರಕ್ತದಾನಕ್ಕೆ ಮಾತ್ರ ಸೀಮಿತ ಅಲ್ಲ. ರಕ್ತದಾನದ ಮೂಲಕ ಜೀವನದ ಮೌಲ್ಯಗಳು, ಮಾನವೀಯತೆಯ ಸಂಬಂಧಗಳು ಇದು ವೃದ್ಧಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಪರಸ್ಪರ ಹಿಂದಿನ ಕಾಲಘಟ್ಟದಲ್ಲಿ ನಮ್ಮ ಹಿರಿಯರು ಏನು 60 ವರ್ಷದಿಂದ ಮೇಲ್ಪಟ್ಟ ಅಥವಾ 80 ವರ್ಷದಿಂದ 80 ವರ್ಷದ ಜೀವನವನ್ನು ಯಾರು ಈಗ ನಡೆಸ್ತಾ ಇದ್ದಾರೆ, ಅವರ ಕಾಲದಲ್ಲಿ ಸಹೋದರತೆ ಹೇಗಿತ್ತು, ಸಂಬಂಧಗಳು, ನೆರೆಕರೆಯ ಸಂಬಂಧಗಳು ಹೇಗಿತ್ತು, ಅದನ್ನು ಅವರಿಂದ ನಾವು ಕೇಳಿಕೊಂಡು ಈ ಅವರ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಇಂಥ ರಕ್ತದಾನ ಶಿಬಿರಗಳ ಮೌಲ್ಯ ಅಥವಾ ಇಂತಹ ಸೌಹಾರ್ದ ವೇದಿಕೆಗಳು ಸೃಷ್ಟಿಯಾದಾಗ ಆ ವೇದಿಕೆಯಿಂದ ಬಂದಂತ ಮಾತುಗಳು ಅದು ಅನುಷ್ಠಾನ ಆದಾಗ ಮಾತ್ರ ಅದು ಸಾರ್ಥಕತೆ ಕಾಣ್ತದೆ ಹೊರತು ವೇದಿಕೆಗೆ ಸೀಮಿತ ಆಗಿ ನಾವು ಹೊರಗಡೆ ಹೋದಾಗ ಆ ದುಷ್ಟ ಶಕ್ತಿಗಳಿಗೆ ಬೆಂಬಲಿಸುವಂಥದ್ದು ಅಥವಾ ರಕ್ತ ಹೀರುವವರಿಗೆ ಬೆಂಬಲಿಸುವಂಥದ್ದು ಮಾಡಿದ್ರೆ ಎಲ್ಲವೂ ವ್ಯರ್ಥ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಈ ರೀತಿಯ ಕೆಲಸಗಳನ್ನು ನಾವು ಮುಂದುವರಿಸಿಕೊಂಡು ಹೋಗದಂತೆ ಪರಮಾತ್ಮನು ನಮಗೆ ಶಕ್ತಿಯನ್ನು ನೀಡಲಿ. ಮತ್ತು ನಾವು ಯಾವಾಗ ನಮಗೆ ಮಾನವೀಯತೆ ಸಂಬಂಧಗಳು ನೆನಪಾಗ್ತದೆ ಅಂತ ಹೇಳುವಾಗ ಕೊರೋನಾ ಸಂದರ್ಭ ನಮಗೆ ನೆನಪಾಗಬಹುದು, ಅಥವಾ ಈಗ ಗ್ಯಾಸಿನ ತೊಂದರೆಗಳು ಬಂದಾಗ, ಮೊನ್ನೆ ತಾನೇ ಲಾಕ್ಡೌನ್ ಆಗ್ತದೆ ಎನ್ನುವ ಸಂದೇಶ ಬಂದಾಗ ನಮಗೆ ಆ ಮಾನವೀಯ ಸಂಬಂಧಗಳು ನೆನಪಾಗುವುದು. ಲಾಕ್ಡೌನ್ ಆದಾಗ ಪರಸ್ಪರ ಒಬ್ಬರೊಬ್ಬರ ಸಹಾಯ ಅವಶ್ಯಕತೆಯಿಂದ ಇದೆ ಎನ್ನುವಾಗ ಸರ್ಕಾರವು ನಮ್ಮೊಂದಿಗೆ ಬರುವುದಿಲ್ಲ, ಯಾವುದೇ ಏನು ಬೋಧನೆ ಮಾಡ್ತಾರೆ ಅವರು ನಮ್ಮೊಂದಿಗೆ ಬರುವುದಿಲ್ಲ. ಪರಸ್ಪರ ನೆರೆಕರೆಯವರು ನಮಗೆ ಸಹಾಯ ಮಾಡಿದ್ರೆ ಮಾತ್ರ ಅಂತ ಸಂದರ್ಭದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು
ನಮಗೆ ಕೊರೋನಾ ಸಂದರ್ಭ ನೆನಪಿಸಿದೆ. ಮತ್ತು ಇಲ್ಲಿಯ ಯುವಕರು ನಮಗೆ ಕರೀಂ ಕದ್ಕಾರಿ ಇರಬಹುದು ಅಥವಾ ಅಕ್ಷಯ ಚಾರಿಟೇಬಲ್ ಟ್ರಸ್ಟ್ ನ ಸದಸ್ಯರು ನಾನು ನೆನಪಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರು ಒಂದು ಸಂದರ್ಭದಲ್ಲಿ ಶಿವಮೊಗ್ಗದ ಕಡೆ ಕೂಡ ಹೋಗಿ ಆ ಕೊರೋನಾ ಸಂದರ್ಭದಲ್ಲಿ ಏನು ಮರಣ ಹೊಂದಿದಂತ ಹೆಣವನ್ನು, ತಂದೆ ಹೆಣವನ್ನು ಮಕ್ಕಳು ಸುಡ್ಲಿಕ್ಕೆ ಬರದಿದ್ದಾಗ ಅಥವಾ ಮಕ್ಕಳ ಹೆಣವನ್ನು ತಂದೆ ತಾಯಿ ಸುಡ್ಲಿಕ್ಕೆ ಬರದಿದ್ದಾಗ ಅವರಿಗೆ ಹೆದರಿಕೆ ಇದ್ದಾಗ ಈ ಯುವಕರು ಅಲ್ಲಿ ಹೋಗಿ ಸುಟ್ಟು ಬಂದಂತದ್ದು, ಬೂದಿ ಮಾಡಿ ಬಂದಂತ ಉದಾಹರಣೆಗಳು ಇದೆ. ಆವಾಗ ಯಾವುದೇ ಧರ್ಮದ ವ್ಯತ್ಯಾಸ ಯಾರು ಕಾಣಲಿಲ್ಲ ಅಥವಾ ಜಾತಿಯ ವ್ಯತ್ಯಾಸವನ್ನು ಯಾರು ಕಾಣಲಿಲ್ಲ. ಆವಾಗ ಮಾನವೀಯ ಸಂಬಂಧಕ್ಕೆ ಬೆಲೆ ಇತ್ತು. ಅಂತಹ ಮಾನವೀಯ ಸಂಬಂಧಗಳನ್ನು ದೇವರು ನನಗೆ ನೆನಪಿಸುವಂತ ಕಷ್ಟ ಕಾಲಗಳು ಬಂದು ನೆನಪಾಗುವುದಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಮೂಲಕ ನಾವು ಆ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋದಾಗ ಮಾತ್ರ ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ, ನೆಮ್ಮದಿ ಇರ್ತದೆ. ಮನುಷ್ಯನಿಗೆ ಯಾವುದಕ್ಕೂ ಹೆಚ್ಚು ಜೀವನದಲ್ಲಿ ಆರೋಗ್ಯ ಮುಖ್ಯ, ಆರೋಗ್ಯದ ಜೊತೆಗೆ ನೆಮ್ಮದಿ ಮುಖ್ಯ. ನೆಮ್ಮದಿ ಬರಬೇಕಿದ್ರೆ ನಾವು ಪರಸ್ಪರ ಕೋಮು ವೈಷಮ್ಯ ಅಥವಾ ಜಾತಿಯ ವೈಷಮ್ಯದಿಂದ ಬಡಿದಾಡಿಕೊಳ್ಳುವುದರಿಂದ ನೆಮ್ಮದಿ ಬರುವುದಿಲ್ಲ. ನಾವು ಪರಸ್ಪರ ಸಹಕಾರ, ನಾವು ನಮ್ಮ ಸಂಬಂಧಗಳನ್ನು ವೃದ್ಧಿಸಿಕೊಂಡು ನೆರೆಕರೆ ಒಟ್ಟಿಗೆ ಒಳ್ಳೆಯ ಸಂಬಂಧಗಳಿದ್ದಾಗ ಮಾತ್ರ ಅದು ಆಗ್ತದೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚೇನು ಮಾತಾಡಲಿಕ್ಕೆ ಹೋಗದೆ, ಒಳ್ಳೆಯ ಕಾರ್ಯಕ್ರಮ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ಇಂತಹ ರಕ್ತದಾನ ಶಿಬಿರಗಳು ಅಲ್ಲಲ್ಲಿ ನಿನ್ನೆ ತಾನೇ ಮಂಚಿ ಹಂಸಾರ್ ಅವರ ನೇತೃತ್ವದಲ್ಲಿ ನಡೆದಿತ್ತು. ಒಳ್ಳೆಯ ಕಾರ್ಯಕ್ರಮ ಆಗಿತ್ತು. ಇವತ್ತು ಕೂಡ ಈ ಸಂದರ್ಭದಲ್ಲಿ ಯಾವಾಗಲೂ ಉದ್ಘಾಟನೆಗೆ ಬರುವಾಗ ನಮಗೆ ಆ ಉದ್ಘಾಟನೆ ಆದ ನಂತರ ರಕ್ತದಾನ ಪ್ರಾರಂಭ ಆಗ್ತದೆ. ಆದ್ರೆ ಇಲ್ಲಿ ವಿಶೇಷತೆ, ನಾವು ಬರುವಾಗಲೇ ರಕ್ತ ಕೊಡುವಂತ ಯುವಕರ ಗುಂಪು ಇಲ್ಲಿ ಇತ್ತು. ಅಂತ ಒಂದು ಒಳ್ಳೆಯ ಸಂಘಟಿತ ಒಂದು ರಕ್ತದಾನ ಶಿಬಿರ ಇದಾಗಿದೆ. ಇಂಥ ಒಂದು ಶಿಬಿರಗಳು ನಡೆಯುವಲ್ಲಿ ಯಾರೆಲ್ಲ ಒಳ್ಳೆಯ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆಲ್ಲ ಪರಮಾತ್ಮನು ಶಕ್ತಿ ಸಾಮರ್ಥ್ಯವನ್ನು ನೀಡಿ ಮತ್ತೊಬ್ಬನ ಜೀವನವನ್ನು ಉಳಿಸುವಂತ ಕೆಲಸ ಕಾರ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಒಂದು ಸಂದರ್ಭದಲ್ಲಿ ಎನೋಪಯ ಸಂಸ್ಥೆಯ ಸಿಬ್ಬಂದಿಗಳು ಕೂಡ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಶುಭವನ್ನು ಹಾರೈಸ್ತಾ, ಎಲ್ರಿಗೂ ಶುಭವನ್ನು ಹಾರೈಸಿ ಒಂದು ಒಳ್ಳೆಯ ಅವಕಾಶ ನೀಡಿದ್ದಕ್ಕಾಗಿ ನಿಮ್ಗೆಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾನವೀಯತೆಯ ಹಣತೆ ಹಚ್ಚೋಣ, ಬನ್ನಿ ಕೈಗೂಡಿಸಿ ಈ ಒಂದು ಪುಣ್ಯದ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗೋಣ. ಬಹಳಷ್ಟು ಉತ್ತಮವಾದಂತಹ ವಿಚಾರಗಳನ್ನು ವ್ಯಕ್ತಪಡಿಸಿ ರಕ್ತದಾನದ ಮಹತ್ವ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಸುಂದರವಾದ ಸಂದೇಶವನ್ನು ಹಂಚಿಕೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರಾಜ್ ಘಟಕದ ಜಿಲ್ಲಾಧ್ಯಕ್ಷರು, ಕೊಲ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಸುಭಾಷ್ ಚಂದ್ರ ಶೆಟ್ಟಿ ಕುಲಾಲು ತಮಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.